ಇವ್ರು ನಮ್ಮ ಹತ್ರ ಏನೋ ಮುಚ್ಚಿಡ್ತಾ ಇದ್ದಾರೆ. ಒಂದ್ ಸೀರೆನ ಫ್ರೀಯಾಗಿ ಕೊಟ್ರೂ ಪರವಾಗಿಲ್ಲ, ಆ ಯಮ್ಮನ್ನ ಬುಟ್ಟಿಗೆ ಹಾಕೋಬೇಕು. ನಿಜವಾದ ವಿಷಯ ಏನು, ಯಾಕೆ ಬಂದಿದ್ದಾರೆ, ಎಲ್ಲಾ ವಿಷಯನೂ ಕೇಳಿ ತಿಳ್ಕೋಬೇಕು. ನೀವ್ ಮಾತಲ್ ಮಾತ್ ಬೆರ್ಸಿ ಕೇಳಿದ್ರಿ ಅಂದ್ರೆ ಯಾರಾದ್ರೂ ತಕ್ಷಣ ಹೇಳ್ಬಿಡ್ತಾರೆ. ಅದ್ಗೆ ಬೇಗ ಹೋಗೋಣ ಬನ್ನಿ. ಅದ್ಗೆ ನಡಿ, ಇಲ್ಲ ಅಂದ್ರೆ ಅವ್ರು ಹೊರಟೋಗ್ತಾರೆ. ಎಲ್ಲಿ ಅವರು? ನನ್ನ ಸ್ನೇಹಿತೆ ಏನಾದ್ರೂ ಸೀರೆ ತಗೊಂಡ್ರು, ವಸ್ತು ತಗೊಂಡ್ರು, ಒಳ್ಳೆ ಮುಹೂರ್ತದಲ್ಲೇ ತಗೋತಾಳೆ. ನೀನ್ ತಗೊಂಡು ಬಂದಿದ್ದು ತಡ ಆಯ್ತು, ಅದಕ್ಕೆ ಒಳ್ಳೆ ಮುಹೂರ್ತ ದಾಟ್ ಹೋಗುತ್ತೆ ಅಂತ ಅನುಪಮ ಕೊಟ್ಟ ಸೀರೆನ ತಗೊಂಡು ಹೊರಟೋದ್ಲು. ಅಷ್ಟು ಬೇಗನಾ? ಹೋಗೋದಕ್ಕೆ ಎಷ್ಟೊತ್ತು ಬೇಕಾಗತ್ತೆ? ಆ ಸೀರೆನ ತಗೊಂಡು ಹೋಗಿ ಹುಷಾರಾಗಿ ಎತ್ತಿಡು. ಬಾಮ್ಮ. ನಾನ್ ಸೀರೆ ತಗೊಂಡ್ ಬರೋ ಹೊತ್ತಿಗೆ ಅವ್ರನ್ನ ಕಳಿಸ್ಬಿಟ್ಟಿದ್ದಾರೆ ಅಂದ್ರೆ ಏನೋ ಇದೆ. ಅತ್ತಿಗೆ ಆದ್ರೂ ಎಷ್ಟು ದೂರ ಅಂತ ಹೋಗಿರ್ತಾರೆ? ಹೊರಗಡೆನೆ ಇರ್ತಾರೆ. ಹೋಗ್ ನೋಡೋಣ ಬನ್ನಿ. ಅತ್ಗೆ ಬನ್ನಿ. ಏನೋ ದೊಡ್ಡ ವಿಷಯನೇ ನಮ್ಮ ಹತ್ರ ಮುಚ್ಚಿಡ್ತಾ ಇದ್ದಾರೆ. ಅದಕ್ಕೆ ಆ ಮುದುಕಿ ನಮ್ಮ ಹತ್ರ ಮಾತಾಡೋದಕ್ಕೂ ಅವಕಾಶ ಕೊಡದೆ ಇಲ್ಲಿಂದ ಕಳಿಸ್ಬಿಟ್ಟಿದ್ದಾರೆ. ನನ್ನ ಮೇಲಿನ ಕೋಪಕ್ಕೆ ಊಟ ಬಿಟ್ರೆ ಹೇಗ್ರಿ? ಸ್ವಲ್ಪ ತಿನ್ನಿ, ಔಷಧಿ ತಗೋಬೇಕಲ್ವಾ? ಮನೆಗೆ ಬಂದ ವ್ಯಕ್ತಿನ ಮಾತಾಡ್ದೇನೆ ಹೇಗೆ ಕಳಿಸ್ತೀವಿ? ನಮ್ಮ ಮನೆವರೆಗೂ ಬಂದಿರೋ ವ್ಯಕ್ತಿಗೆ ಊಟ ಕೂಡ ಹಾಕ್ತೆ ಕಳಿಸೋದು ನಮಗ್ ಧರ್ಮನ? ಹೋಗ್ಲಿ, ನೀವೇ ಹೇಳಿ. ನಾನ್ ಬೇಡ ಅನ್ಕೊಂಡಿದ್ದೆ, ನೀವು ಬೇಕು ಅನ್ಕೊಂಡ್ರಿ. ಇನ್ನ ಅವ್ರ ಬಗ್ಗೆ ಮಾತಾಡೋಂತ ಅಗತ್ಯ ಇಲ್ಲ. ಹೊರಟೋಗು ಪಾರ್ವತಿ. ಮನೆ ಒಳಗಡೆ ಅವಳನ್ನು ನೋಡ್ತಿದ್ದ ಹಾಗೆ ನನ್ನ ಹೊಟ್ಟೆ ತುಂಬ ಹೋಯ್ತು. ಅಪ್ಪ, ನೀವು ಹಾಕಿದ ಗೆರೆನ ನಾವ್ ಯಾವತ್ತೂ ದಾಟಿಲ್ಲಪ್ಪ. ನಿಮಗಿಷ್ಟ ಇಲ್ದಿರೋ ಕೆಲ್ಸನ ಅಮ್ಮ ಯಾವತ್ತೂ ಮಾಡಿಲ್ಲಪ್ಪ. ಈ ವಿಷಯದಲ್ಲಿ ನಿಮಗ್ ಬೇಸರ ಇದೆ ಅಂತಾನೆ ಇಷ್ಟು ದಿವಸ ಆದ್ರೂ ಕೂಡ ದೊಡ್ಡಮ್ಮನ ಕಣ್ಣೆತ್ತಿ ಕೂಡ ನೋಡ್ಲಿಲ್ಲ ಇವ್ರು. ಆದ್ರೆ ಇವತ್ತವರು ನಮ್ಮನ್ನ ನೋಡಕ್ ಬಂದಿದ್ದಕ್ಕೂ ಕಾರಣ ಇದೆಪ್ಪ. ಏನಂತ ಕಾರಣ? ಆ ವ್ಯಕ್ತಿನ ಭೇಟಿ ಮಾಡುವಂತ ಕಾರಣಗಳೇನಿದೆ? ನಿನ್ನ ಮದುವೆ ಸಮಯದಲ್ಲಿ ಬಂದಿದ್ಲು, ನಿನಗೆ ಏನೇನೋ ಮಾತಾಡಿದ್ಲು. ಅವಳು ಹಾಕಿದ ಆ ಶಾಪಗಳಿಂದನೇ ನಿನ್ನ ಜೀವನ ಹೀಗಾಗಿರೋದು. ಅವಳು ಅಂದಿರೋ ಮಾತು ನೀವು ಮರ್ತಿರಬಹುದು. ಈಗಲೂ ಆ ಮಾತುಗಳನ್ನ ನನಗೆ ಮರೆಯೋಕ್ಕಾಗ್ತಿಲ್ಲ. ಆ ವ್ಯಕ್ತಿ ಮಾತಾಡಿರೋ ಮಾತುಗಳಿಗೆ ನಿನ್ನ ಜೀವನ ಇಷ್ಟು ಕಷ್ಟ ಆಗಿದ್ದು. 4 ಜನ ನಿನಗೆ ಬೆರಳೆತ್ತಿ ತೋರಿಸೋ ಪರಿಸ್ಥಿತಿ ಬಂದಿದ್ದು ಅದೇ ಆಗಿರೋದು. ನಿನ್ನ ಜೀವನ ಹೀಗಾಗ್ಬೇಕು ಅಂತ ಶಪಿಸಿ ಮತ್ತೆ ಯಾವ ಮುಖ ಇಟ್ಕೊಂಡು ಬಂದ್ಲಂತೆ. ನಾಚಿಕೆಲ್ದೇನೆ ಒಳಗಡೆ ಬಂದಿದ್ದಾಳೆ, ನೀವ್ ಹೇಗೆ ಒಳಗ್ಬಿಟ್ರಿ? ನನ್ನ ಹಣೆ ಬರಹದಲ್ಲಿ ಹೀಗೆ ನಡಿಬೇಕು ಅಂತ ಬರ್ದಿದ್ರೆ ಯಾರು ತಾನೇ ತಪ್ಸೋಕ್ ಸಾಧ್ಯ? ಪ್ರಾರಬ್ಧ ಕರ್ಮದಲ್ಲಿ ಏನಿದೆಯೋ ಅದೇ ನಡೆಯೋದು. ಈಗ ನನ್ಗೇನಾಗಿದೆ ಅಪ್ಪ? ಹೊರಗಡೆ ಪ್ರಪಂಚದ ಜೊತೆ ನನ್ಗೆ ಅಷ್ಟೊಂದು ಸಂಪರ್ಕ ಇಲ್ಲ.
ಆದ್ರೆ ಹೆತ್ತ ತಂದೆ ತಾಯಿಗಿಂತನೂ ಹೆಚ್ಚಾಗಿ ನನ್ನನ್ನು ನೋಡ್ಕೊಳ್ತಾ ಇದ್ದೀರಲ್ಲ, ಇದಕ್ಕಿಂತ ನನಗಿನ್ನೇನ್ ಬೇಕು? ದಯವಿಟ್ಟು ಊಟ ಮಾಡಿಪ್ಪ. ಒಂದು ವ್ಯಕ್ತಿ ಹಿಡಿಸ್ಲಿಲ್ಲ ಅನ್ನೋ ಕಾರಣಕ್ಕೆ ಊಟನೇ ಬಿಟ್ರೆ ಹೇಗೆ? ನಾವು ತಾನೇ ನಿಮ್ಮನ್ ಬಿಟ್ಟು ಹೇಗೆ ಊಟ ಮಾಡೋದು? ನಿಮಗ್ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದ್ರೆ ಊಟ ಬೇಡ ಅಂತ ಹೇಳೋಲ್ಲ. ದಯವಿಟ್ಟು ಊಟ ಮಾಡಿಪ್ಪ. ನಿನ್ನ ಮೇಲೆ ನಾವಿಟ್ಟಿರೋ ಪ್ರೀತಿ ಸುಳ್ಳಲ್ಲಮ್ಮ. ನೀನು ನಮಗೆ ದೇವರು ಕೊಟ್ಟಿರೋ ಮಗಳು. ಅಷ್ಟಕ್ಕೂ ನಿನ್ ಬಗ್ಗೆ ನೀನೇನ್ ಅನ್ಕೊಂಡಿದ್ಯಾ? ಇಲ್ಲಿ ಜಾಬ್ ಮಾಡೋದಿಕ್ ಬಂದಿದ್ಯಾ, ಇಲ್ಲ ಯೂನಿಫಾರ್ಮ್ ಹಾಕೊಂಡು ಬೀದಿನಲ್ಲಿ ಟೈಮ್ ಪಾಸ್ ಮಾಡಕ್ ಬಂದಿದ್ಯಾ? ನಿನ್ ಕೈಗೆ ಸಿಕ್ಕಿದ್ರು ಅವ್ರನ್ನ ಹಿಡಿದೇನೆ ಬಿಟ್ಟಿರೋ ನಿನ್ನನ್ನ ಏನಂತ ಅನ್ಬೇಕು? ನಾನ್ ನಿನ್ಗೆ ಹೇಳಿದ್ದು ಆ ಡೋಕ್ಲನ್ನ ಹಿಡ್ಕೊಂಡ್ ಬಾ ಅಂತ. ಅದನ್ನ ಬಿಟ್ಟು ನೀನ್ ಮಾಡಿರೋದೇನೋ. ನೀವ್ ಹೇಳಿದ್ ನನಗೆ ನೆನಪಿದೆ ಸರ್. ಕೈಗೆ ಸಿಕ್ದವನ್ನ ಬಿಡೋದಕ್ಕೆ ಇಷ್ಟ ಇಲ್ದೆ ಆ ಕಳ್ಳನ್ನ ಹಿಡಿಯೋದಕ್ಕೆ ನಾನು ಟ್ರೈ ಮಾಡ್ದೆ. ಮಾಡ್ತೀಯಾ ಪ್ರತಿ ಸಲನೂ ಬರೀ ಕತೆ ಹೇಳೋದ್ ಬಿಟ್ಟು ಬೇರೆ ಇನ್ನೇನ್ ಕೆಲಸನೂ ಮಾಡ್ತಿಲ್ಲ. ಒಬ್ರನ್ನಲ್ಲ ಇಬ್ರನ್ನ ಮಿಸ್ ಮಾಡಿದ್ಯಾ. ನಾಳೆ ಖಂಡಿತ ಅವ್ರನ್ನ ಹಿಡಿತೀನಿ ಸರ್. ಇವತ್ತು ನನ್ನ ಡ್ಯೂಟಿ ಟೈಮ್ ಮುಗೀತು, ನಾನು ಹೋಗ್ಬೇಕು. ಏನ್ ಹೇಳ್ತಿದ್ಯಾ? ಹೋಗೋದು ಬರೋದು ನಿನ್ನಿಷ್ಟನಾ? ಒಂದು ಟೈಮ್ಗೆ ಡ್ಯೂಟಿ ಮುಗಿಯುತ್ತೆ ಅಲ್ವಾ ಸರ್, ಆ ಟೈಮ್ ಪ್ರಕಾರ ಹೋಗ್ತೀನಿ ಅಂತಿದ್ದೀನಿ. ನನಗೆ ಮನೇಲಿ ಕೆಲಸ ಇರುತ್ತೆ, ಸೊ ಹೋಗ್ಬೇಕು. ಸರಿ ಹೋಗು. ಥ್ಯಾಂಕ್ ಯು ಸರ್. ಕಲ್ಯಾಣಿ, ನನ್ ಗಾಡಿ ಬೇಕಾ? ಬೇಡ, ನಾಳೆ ಬರ್ಬೇಕು ಅಂದ್ರೆ ನನ್ ಬೈಕಲ್ ಬರೋದೇ ಒಳ್ಳೇದು. ನಿನ್ ಬೈಕಲ್ ಬಂದ್ರೆ ಬರೋದೇನೋ ಓಕೆ, ಆದ್ರೆ ಮತ್ತೆ ಹೋಗುವಾಗ ಪ್ರಾಬ್ಲಮ್ ಆಗತ್ತಲ್ವಾ? ಸರಿ. ಕೂತ್ಕೊಳ್ಳಿ ದೊಡ್ಡಮ್ಮ, ಊಟ ಮಾಡೋರಂತೆ. ಬೇಡಮ್ಮ, ನಾನು ಕೆಳಗಡೆ ಕೂತ್ಕೋತೀನಿ. ಕೆಳಗ್ ಕೂತ್ಕೊಳ್ಳೋದು ಯಾಕೆ ದೊಡ್ಡಮ್ಮ? ಮೇಲೆ ಕುರ್ಚಿಲೆ ಕೂತ್ಕೊಳ್ಳಿ. ಬೇಡಮ್ಮ, ನನಗೆ ಕೆಳಗಡೆನೇ ಅಭ್ಯಾಸ, ನಾನು ಕೆಳಗಡೆನೇ ಕೂತ್ಕೋತೀನಿ. ಪಾರ್ವತಿ, ಯಾರು ಇವಳನ್ನ ಒಳಗಡೆ ಬರಕ್ ಬಿಟ್ಟಿದ್ದು? ಇವಳ ನೆರಳು ಕೂಡ ಈ ಮನೆ ಒಳಗಡೆ ಬೀಳಬಾರ್ದು ಅನ್ಕೊಂಡಿದ್ದೆ. 15 ವರ್ಷದ ಹಿಂದೆನೆ ಮುಗ್ದೋಯ್ತು ಅನ್ಕೊಂಡಿದ್ದ ಸಂಬಂಧನ ಮತ್ತೆ ಒಂದ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಮನೆಗ್ ಬಂದವರು ಯಾರು ಏನು ಅಂತ ಯಾರು ಹೇಳ್ತಾ ಇಲ್ಲ. ಆ ಅನುಪಮನ್ ಕೇಳಿದ್ರು ಅವಳು ಕೂಡ ಏನು ಹೇಳಲೇ ಇಲ್ಲ. ಏ ಬಾಲಾಜಿ, ಬಾಯ್ಲಿ. ಅಮ್ಮರೇ, ನೀನ್ ಈ 2 ಮನೆಗೂ ಕೆಲಸದವನೇ ತಾನೆ? ನಾನೇನಿಲ್ಲ ಅನ್ಲಿಲ್ವಲ್ಲಮ್ಮ. ಹಾಗಾದ್ರೆ ಸತ್ಯ ಹೇಳು, ನಮ್ಮ ಮನೆಗ್ ಬಂದವ್ರು ಯಾರು? ಅನುಪಮ ದೊಡ್ಡಮ್ಮ ಅಂತ ಕರೀತಿದ್ಲು. ಕೇಳ್ತಾ ಇರೋದು ನಿನ್ನೆ ಕಣೋ. ಹೇಳು, ಯಾರವರು? ಯಾಕೆ ಬಂದಿದ್ದು? ಅನುಪಮಂಗೆ ಯಾವ ರೀತಿಲಿ ದೊಡ್ಡಮ್ಮ ಆಗ್ತಾರವರು? ಅದೇನೋನಮ್ಮ, ನನಗೆ ಗೊತ್ತಿಲ್ಲ. ಅವ್ರು ಯಾರು ಅಂತ ನಿಮಗೆ ಗೊತ್ತಿಲ್ಲದೆ ಇರೋವಾಗ ನನಗೆ ಹೇಗೆ ಗೊತ್ತಿರ್ತಾರಮ್ಮ? ನೀವು ನನ್ನನ್ನು ಕೇಳ್ತಾ ಇದ್ದೀರಾ? ನಾನು ಕೆಲಸ ಮಾಡ್ಬೇಕಮ್ಮ, ತುಂಬ ಕೆಲಸ ಇದೆ, ನಾನು ಹೋಗ್ತೀನಮ್ಮ. ನೋಡಿದ್ರ ಅದ್ಗೆ ಅವನ್ ಕೂಡ ನಿಮ್ ಮಾತು ಕೇಳ್ದೇನೆ ಹೊರಟೋಗ್ತಿದ್ದಾನೆ.
ಮಾತು ಕೇಳೋದಕ್ಕೆ ಎಲ್ರು ನಮ್ಮ ಹಾಗೇನು ಹೇಡಿಗಳಾಗಿರ್ತಾರೋ ಏನೋ. ಹೌದೇ, ತಪ್ಪೆಲ್ಲ ನಂದೆ. ನಾನು ಈ ಮನೆ ಅಳಿಯ, ಅದಕ್ಕೆ ಬಾಯಿ ಮುಚ್ಕೊಂಡು ನೀನು ಹೇಳಿದ್ನೆಲ್ಲ ಕೇಳ್ತಾ ಇದ್ದೀನಿ. ಅವನ್ ಕೆಲ್ಸದನಲ್ವಾ, ಅದಕ್ಕೇನೆ ಅವನಿಗೆ ಇಷ್ಟ ಆಗಿದ್ದನ್ನೇ ಮಾಡ್ತಾನೆ. ಕೇಳಬೇಕಾಗಿರೋರ್ ಮಾತನ್ನ ಕೇಳ್ತಾನೆ. ನೀವು ಪ್ರತಿಯೊಂದಕ್ಕೂ ಮಧ್ಯದಲ್ಲಿ ಬರ್ಬೇಡ್ರಿ. ನಾನ್ ಬೇಕು ಅಂತ ಬರಲ್ಲ. ನಾನ್ ಬರೋ ಅಷ್ಟೊತ್ತಿಗೆ ನೀನೇನೋ ಮಾಡ್ತಾ ಇರ್ತೀಯ. ನಾನ್ ಮಧ್ಯದಲ್ಲಿ ಬಂದು ತಡಿಬೇಕಾಗುತ್ತೆ. ಆದ್ರೂ ನಾನಾಗಿರೋದಕ್ಕೆ ನಿನ್ನ ಸಹಿಸ್ಕೋತಾ ಇದ್ದೀನಿ. ಅದೇ ಇನ್ಯಾರಾದ್ರೂ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಹಿಮಾಲಯದಲ್ಲಿ ಇರ್ತಾ ಇದ್ದ. ನೀವ್ ಯಾವಾಗ್ಲೂ ಇಷ್ಟೇ, ಯಾವಾಗ್ಲೂ ನನ್ನ ಆಡ್ಕೊಳ್ಳೋದೆ. ಛೆಛೆ, ನಿನ್ಯಾರೇ ಆಡ್ಕೊಳ್ಳೋದು? ನಿನ್ನ ಹತ್ರ ಬಯಸ್ಕೊಳ್ತಾ ಇದ್ರೆ ಸಾಕು. ಅಷ್ಟಕ್ಕೂ ಈ ಮನೇಲಿ ಯಾರನ್ನೂ ನೀನು ಸುಮ್ಮನೆ ಬಿಡಲ್ಲ ಅಲ್ವಾ? ಕೊನೆಗೂ ನಿಮ್ಮ ಅಮ್ಮನೂ ಕೂಡ. ಅಲ್ಲ, ಈ ಮನೇಲಿ ಯಾರನ್ನ ಸುಮ್ಮನೆ ಬಿಟ್ಟಿದ್ಯಾ ಹೇಳು? ಹೇಳು, ನಿಮ್ಮ ಅಮ್ಮನಾದ್ರೂ ಬಿಟ್ಟಿದ್ಯಾ? ಅಕ್ಕ, ನೀನ್ ಬದಲಾಗದೆ ಹೋದ್ರೆ ತುಂಬಾನೇ ಕಷ್ಟ. ನೀನ್ ಯಾಕೆ ಪ್ರತಿಯೊಂದಕ್ಕೂ ಅನುಪಮ ಅಮ್ಮನ ಆಡ್ಕೋತಾನೆ ಇರ್ತೀಯ? ನೀನ್ ನಿನ್ನನ್ನ ತಿದ್ಕೊಳ್ದೆ ಹೋದ್ರೆ ಈಗೇನ್ ಕಷ್ಟ ಅನುಭವಿಸ್ತಾ ಇದೆಯಲ್ಲ, ಅದ್ರ 10ರಷ್ಟನ್ನ ಮುಂದೆ ಅನುಭವಿಸ್ಬೇಕಾಗತ್ತೆ ನೀನು. ಅನುಪಮನ ಅನುಮಾನಿಸೋದು ಅಂದ್ರೆ ಅಪ್ಪ ಅಮ್ಮನ ಅನುಮಾನಿಸಿದ ಹಾಗೇನೆ. ನಿಮ್ಮ ಅಕ್ಕಂಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತಾನೂ ಗೊತ್ತಿಲ್ಲ. ನೋಡು, ಹೀಗೆ ಎಲ್ರಿಗೆ ನೋವು ಕೊಟ್ಟಿದ್ದಕ್ಕೆ ಆ ದೇವರು ನಮ್ಮನ್ನ ಜೀವನ ಪೂರ್ತಿ ನೋವು ಪಡೋ ಹಾಗೆ ಮಾಡಿದ್ದಾನೆ. ಏನ್ರಿ ನಾನ್ ಮಾಡಿದ ತಪ್ಪು? ಏನ್ ಮಾಡಿದೆ ಅಂತ ನೀವ್ ಹೇಗ್ ಮಾತಾಡ್ತಾ ಇದ್ದೀರಾ? ನಾನು ಅನುಪಮನ್ನ ಈಗಲ್ಲ, ಯಾವತ್ತಿಗೂ ನಂಬಲ್ಲ. ಅಷ್ಟಕ್ಕೂ ಯಾರನ್ನೂ ನಂಬಲ್ಲ. ಅಲ್ಲ ರೀ, ಅವಳೇನೋ ದೇವತೆ ಅನ್ನೋ ಹಾಗೆ ಆಕಾಶದಿಂದ ಉದ್ರಿರೋಳ್ ತರ ಮಾತಾಡ್ತಿದ್ದೀರಲ್ಲ. ಏನೋ ನಮ್ಮಪ್ಪ ಅಮ್ಮ ಅವಳ ಪರ ವಹಿಸ್ಕೊಂಡ್ ಬಂದಿರೋದಿಕ್ಕೆ ಈ ಮನೇಲಿ ಜಾಗ ಅಂತ ಇದೆ. ಇಲ್ಲ ಅಂದಿದ್ರೆ ಅಷ್ಟೇ, ದಿಕ್ಕು ದೆಸೆ ಇಲ್ದೆ ಎಲ್ಲೋ ಒಂದ್ ಕಡೆ ಬಿದ್ದಿರ್ತಿದ್ಲು. ದಿಕ್ಕು ದೆಸೆ ಇಲ್ದೇನೆ ಎಲ್ಲೋ ಬಿದ್ದಿರೋದಕ್ಕೆ ಅನುಪಮೆಯನ್ನು ನಿನ್ನಂತವಳಲ್ಲ ಕಣೆ. ಅಂಥವ್ರ ಕಾಡ್ನಲ್ಲಿದ್ರು ಕೂಡ ಅವ್ರಿಗೆ ಅನ್ನ ಸಿಗುತ್ತೆ. ನೀವ್ ಎಲ್ಲದಕ್ಕೂ ಅನುಪಮಮ್ಮನೇ ವಹಿಸ್ಕೊಂಡ್ ಬರ್ತೀರಾ, ಆದ್ರೆ ಯಾವತ್ತೂ ನಮ್ಮ ಅತ್ಗೇನ್ ವಹಿಸ್ಕೊಂಡ್ ಯಾಕೆ ಬರಲ್ಲ? ಕೊಟ್ರ ಮುಖ ಒಡೆದೋಗ್ಬಿಡ್ಬೇಕು. ನೀನೇನೆ ಸಲಹೆ ಕೊಡ್ತಾ ಇದ್ಯಾ? ನಿನಗೆ ಬಾಯಿ ಬಿಡಬೇಡ ಅಂತ ಹೇಳಿದ್ದೆ ತಾನೇ? ಆದ್ರೂ ಯಾಕೆ ಪ್ರತಿಯೊಂದಕ್ಕೂ ನೀನ್ ಮೂಗ್ ತೋರಿಸ್ಕೊಂಡು ಬರ್ತಾ ಇದ್ಯಾ? ನೀನೇನಾ ನಮ್ಮ ಅಕ್ಕನ ಕೆರಳಿಸಿದ್ದು? ಚೆನ್ನಿ ಕೃಷ್ಣ, ಬಿಟ್ಬಿಡು. ನಮ್ ಜಗಳನ ಅನುಪಮ ಕೇಳಿಸ್ಕೊಂಡ್ಲು ಅಂದ್ರೆ ಬೇಜಾರು ಮಾಡ್ಕೋತಾಳೆ. ಹಾಗನ್ಕೊಂಡೆ ಪ್ರತಿ ಸಲನೂ ಬಾಯಿ ಮುಚ್ಕೊಂಡಿರೋದು ನಾನು. ಇವಳೇನೋ ಇವಳಿಷ್ಟ ಬಂದಂಗೆ ಮಾತಾಡ್ತಾ ಇದ್ದಾಳೆ. ಭಾವ, ನೀನ್ ಹೇಳಿದ್ಯಲ್ಲ ಹಾಗೆ ನಡೀತಾ ಇದೆ. ನಾನು ಹೇಳ್ದಾಗೆ ನಡೀದೇನೆ ಇರುತ್ತಾ ಹೇಳು? ನೀವು ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡೆ. ಅಯ್ಯೋ, ಏನೂ ಇಲ್ಲಮ್ಮ, ಹೀಗೆ ಮನೆ ವಿಷಯ ಮಾತಾಡ್ತಾ ಇದ್ವಿ ಅಷ್ಟೇ. ಮಾತನ್ನು ಮುಚ್ಚಿಡೋ ಅವಶ್ಯಕತೆ ಇಲ್ಲ ಚಿನ್ನಿ. ನನ್ನ ಹಣೆ ಬರಹನೇ ಅಷ್ಟು. ನಾನು ಎಲ್ಲಿ ಹೋದ್ರೂ ಕೂಡ ಕಷ್ಟಗಳು ಅಟ್ಟಾಡಿಸ್ಕೊಂಡು ಬರುತ್ತೆ. ಕಷ್ಟಗಳೇನ್ ನಿನ್ನನ್ನು ಹುಡ್ಕೊಂಡ್ ಬರಲ್ಲಮ್ಮ, ನೀನೇ ಕಷ್ಟಗಳನ್ನ ಹುಡುಕೊಂಡು ಹೋಗ್ತೀಯ. ಹೇಗೆ ಅಂತ್ಯಾ? ನನ್ ಮಗಳ ಬದಲಿಗೆ ನಾನ್ ಕೆಲಸ ಮಾಡ್ತೀನಿ ಅಂದ ಹಾಗೆ. ಅವಳೇನೋ ಆಚೆ ಹೋಗಿ ಕೆಲಸ ಮಾಡಿ ಉದ್ಧಾರ ಆಗ್ತಿದ್ದಾಳೆ. ಈಗ ಮನೆ ಕೆಲಸನ ಯಾರು ಮಾಡೋರು? ಅವಳು ಬದಲಿಗೆ ನಾನು ಮಾಡ್ತೀನಿ ಅಂತ ದೊಡ್ಡ ದೊಡ್ಡ ಮಾತುಗಳಾಡಿದ್ಯಲ್ಲ. ಇಷ್ಟೊತ್ತಾದ್ರೂ ಯಾವ್ದಾದ್ರೂ ಒಂದು ಕೆಲಸ ಆದ್ರೂ ಮಾಡಿದ್ಯಾ? ಎಲ್ರೂ ದೇವತೆ ಅಂದ್ರು ಅನ್ನೋ ಕಾರಣಕ್ಕೆ ಹೋಗಿ ದೇವ್ರ ಪಕ್ಕ ಕೂತ್ಕೋತ್ಯಾ? ಮಾಡ್ತೀನಿ ದಮಯಂತಿ. ನನ್ನ ಮಗಳಿಗೋಸ್ಕರ ಯಾವ ಕೆಲಸ ಬೇಕಾದ್ರೂ ಮಾಡ್ತೀನಿ ನಾನು. ನನ್ನ ಮಗಳು ಕೆಲಸ ಮಾಡ್ತಿಲ್ವಲ್ಲ ಅಂತ ನೀನೇನ್ ಕೋಪ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮಾಡ್ತೀನಿ ಅಂತ ಹೇಳೋದಲ್ಲ, ಮನೇಲಿ ಒಗ್ಯೋ ಬಟ್ಟೆ ರಾಶಿ ರಾಶಿ ಬಿದ್ದಿದೆ, ಅದನ್ನ ಒಗ್ದು ಒಣಗ ಹಾಕಿದ್ರೆ ಸಂತೋಷ ಪಡ್ತೀನಿ. ಅದಾದ್ಮೇಲೆ ಬೇರೆ ಕೆಲಸ ಏನಿದೆ ಅನ್ನೋದನ್ನ ಹೇಳ್ತೀನಿ. ನೀನು ಹೆಣ್ಣೆ ಅಲ್ವಾ?
ಯಾಕೆ ಸ್ವಲ್ಪ ಕೆಲಸನ ನೀನ್ ಕೂಡ ಮಾಡ್ಬೋದಲ್ವಾ? ಎಲ್ಲ ಕೆಲಸ ಅನುಪಮನೆ ಮಾಡ್ಬೇಕಾ? ಮಾಡ್ತೀನಿ ಅಂತ ಮಾತು ಕೊಟ್ಟಿರೋ ಅವರೇ ಮಾಡ್ತೀನಿ ಅಂತಿದ್ದಾರೆ. ಮಧ್ಯದಲ್ಲಿ ನಿಮಗೇನ್ ಸಂಕಟ? ಮಾಡ್ಲಿ ಬಿಡಿ. ಮಗಳು ಮಾಡ್ಲಿಲ್ಲ, ಅಮ್ಮ ಮಾಡ್ಲಿಲ್ಲ ಅಂತ ಇವ್ರು ಮಾಡೋ ಕೆಲ್ಸನ ನಾನ್ ಮಾಡ್ಲಾ? ದಮಯಂತಿ, ಕೆಲಸ ಹೇಳ್ದಿಯಲ್ವಾ, ನಾನು ಮಾಡ್ತೀನಿ ಬಿಡು. ಅಣ್ಣ, ನಿನ್ನ ನೋಡ್ತಿದ್ರೆ ತುಂಬಾ ಭಯ ಆಗ್ತಿದೆ. ಯಾಕೋ? ಹಗ್ಲಗನ್ಸ್ ಕಂಡ್ಕೊಂಡು ನಿನ್ ಪಾಡಿಗೆ ನೀನೇನತ್ತಿದ್ಯಾ? ಗಾಳಿಲಿ ಹಾಗೆ ತೇಲಾಡ್ತಿದ್ಯಾ? ಅಯ್ಯೋ ನಿನ್ನ, ಅವಳು ಮಧ್ಯದಲ್ಲಿ ನಿಂದೇನೋ? ಅವಳ? ಹಾ. ಎಲ್ಲಿದ್ದಾಳಣ್ಣ? ನನ್ನ ಕಣ್ಣಲ್ಲಿ ಆ ಪೊಲೀಸ್ ಹುಡುಗಿನೇ ಕಾಣಿಸ್ತಿದ್ದಾಳೆ ಕಣೋ. ನೋಡೋದಕ್ಕೆ ಸಖತ್ತಾಗಿದ್ದಾಳೆ. ಅಣ್ಣ, ಎಲ್ಲರೂ ಕಣ್ಣಲ್ಲಿ ಸಿನಿಮಾ ನೋಡ್ತಿದ್ರೆ ನೀನು ಕಣ್ಣೊಳಗೆ ಸಿನಿಮಾ ನೋಡ್ತಿದ್ಯಾ? ಕತ್ಲೆ ಆಯ್ತು ಅಂತ ಹೇಳಿದ್ರೆ ಆ ಕಣ್ಣಲ್ಲಿ ಫ್ಯೂಸೇ ಹೋಗುತ್ತೆ. ಮತ್ತ ಅವಾಗೇನ್ ಮಾಡ್ತೀಯಾ? ಕಣ್ಣು ಮುಚ್ಕೊಂಡು ನೆನೆಸ್ಕೊಂಡ್ರೆ ಕಣ್ ಮುಂದೆ ಇದ್ದ ಹಾಗೆ ಕಣೋ. ಅದಕ್ಕೆ ಫ್ಯೂಸ್ ಬೇಕಾಗಿಲ್ಲ, ಫ್ರೀ ಶೋ ಇದ್ದ ಹಾಗೆ. ಅಣ್ಣ, ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ ಅಣ್ಣ? ನಾನ್ ಬಂದು ಬೈಕ್ ಮೇಲೆ ಹತ್ತಿಸ್ಕೊಂಡಿದ್ದಕ್ಕೆ ಆ ಪೊಲೀಸ್ ಹತ್ರ ಮಿಸ್ ಆದೆ. ಅದೇ ಏನಾದ್ರೂ ಸಿಕ್ಕಾಕೊಂಡಿದ್ರೆ ಆ ಇಬ್ರು ಪೊಲೀಸರು ನಮಗ್ ಸರಿಯಾಗಿ ಹೊಡಿತಿದ್ರು ಅಣ್ಣ. ಲೇ ಡಬ್ಬ ನನ್ ಮಗನೇ, ನೀನ್ ಯಾವತ್ತಾದ್ರೂ ಪ್ರೀತಿ ಮಾಡಿದ್ಯಾನ? ಅದ್ ಹೆಂಗಾಗುತ್ತಣ್ಣ? ಏನೋ ಸ್ವಲ್ಪ ಫ್ರೀ ಆದ್ವಿ ಅಂದ್ರೆ ಪೊಲೀಸರು ಪ್ರೀತಿಸ್ತಾರೆ. ಒಂದ್ ತಮಾಷೆ ವಿಷಯ ಹೇಳ, ಹುಡುಗಿ ಏನಾದ್ರೂ ಬಂದ್ರೆ ಅವಳು ಕೂತ್ಕೆ ನೋಡ್ತೀವಿ ಹೊರತು ಮುಖ ಏನಾದ್ರೂ ನೋಡಿದೀವ ಅವಳನ್ನ ಪ್ರೀತಿ ಮಾಡೋದಕ್ಕೆ? ಅದಕ್ಕೆ ನಿನಗೆ ಗೊತ್ತಾಗ್ತಾ ಇಲ್ಲ. ನಾನು ನಿಂತರಾನೆ ಏನನ್ನಾದ್ರೂ ನೋಡಿದ್ರೆ ಅದನ್ನ ನೋಡೋದು, ಕದಿಯೋದನ್ ಬಿಟ್ರೆ ಮುಖ ಯಾವತ್ತಾದ್ರೂ ನೋಡಿದೀವೇನೋ? ನೋಡೋದೇನೋ ನೋಡ್ದೆ, ಆ ಪೊಲೀಸ್ ಹುಡುಗಿ ಮುಖ ನೋಡದ್ನಲ್ಲ, ನೇರವಾಗಿ ಇಲ್ಲಿ ನೋಡು, ನನ್ ಮನ್ಸೊಳಗ್ ಮನೆ ಮಾಡ್ಕೊಂಡು ಪಟ್ ಅಂತ ಬಂದು ಕೂತ್ಬಿಟ್ಟಿದ್ದಾಳೆ ಕಣ. ಅವತ್ ನೋಡ್ದಾಗಿಂದ ಇವತ್ತಿನವರೆಗೂ ಹಗಲು ರಾತ್ರಿ ಅವಳೆ ನೆನ್ಪಾಗ್ತಾಳ ಕಣ. ನೀನೇನೋ ಪ್ರೀತಿ ಅಂತಿದ್ಯಾ, ಆ ಹುಡುಗಿ ಏನೋ ನಿನ್ನ ಹಿಡಿದು ಜೈಲಿಗೆ ಹಾಕ್ಬೇಕು ಅಂತ ನೋಡ್ತಿದ್ದಾಳೆ. ಕೈಗೆ ಸಿಕ್ತೆ ಅಂದ್ರೆ ಮೂಳೆ ಮುರಿಬೇಕು ಅಂತ ನೋಡ್ತಿದ್ದಾಳಣ್ಣ. ನನ್ ಹುಡುಗಿ ಹೊಡೆದ್ರು ಸಖತ್ತಾಗಿತ್ತು ಕಣ, ಒಂಚೂರು ಏಟೇ ಆಗ್ಲಿಲ್ಲ. ಅಣ್ಣ, ನನಗೆಲ್ಲ ಅರ್ಥ ಆಗೋಯ್ತಣ್ಣ. ನಿನ್ನ ನನ್ನ ಜೈಲಿಗೆ ಹಾಕೋವರೆಗೂ ನೀನ್ ಹೀಗೆ ಅಂತಿರ್ತೀಯ, ಅಲ್ಲಿವರೆಗೂ ನನ್ ಮಾತು ಕೇಳಲ್ಲ. ನನಗೆ ಅರ್ಥ ಆಯ್ತು. ಲೋ ಮಗ, ಆ ಹುಡುಗಿನ ನಾನು ಲವ್ ಮಾಡ್ತಿದ್ದೀನಿ ಕಣ. ಅದು ನಿನಗೆ ಅರ್ಥ ಆಗ್ಲಿಲ್ಲ ಅಂತ ನನಗೆ ಅರ್ಥ ಆಯ್ತು. ಮುಚ್ಕೊಂಡು ಹೋಗಿ ಈ ಮಾಲ್ನ ಕೊಟ್ಬಿಟ್ಟು ಹೋಗು, ಹೋಗು. ಹಾ, ಆ ಹುಡುಗಿ ನಾಳೆನೂ ಸಿಗಬೇಕು ಅಂತ, ಹೀಗೆ ನಡಿಬೇಕು ಅಂತ ಇವತ್ತು ಹೋಗಿ ಮಹದೇಶ್ವರಂಗೆ ಅರ್ಕೆ ಓದ್ಕೊಬಿಡ್ತೀನಿ ಕಣ. ಅಣ್ಣ, ಆ ಕೋಳಿ ವಿಷಯ ಏನು ಆದ್ರೆ ನೀನ್ ಮಾತ್ರ ನನ್ನ ಸಿಕ್ಕಾಕ್ಸೋವರೆಗೂ ಸುಮ್ನೆ ಇರಲ್ಲ ಅಣ್ಣ. ಏನ್ ಮಾಡೋದು? ಅಣ್ಣ ಅಣ್ಣ ಅಂತ ನೀನ್ ಹಿಂದೆ ತಿರುಗ್ದ ನೋಡು, ನಿನ್ ಲವ್ಗೆ ನನ್ನ ಬಲಿ ಕೊಡ್ತಿದ್ಯಾ?
ನಮ್ಮ ಕನಸನ್ನ ಮತ್ತೆ ಶುರು ಮಾಡೋಣ. ಆಹಾ